ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ವೈಟ್ ಮಾಡ್ತಾ ಇದ್ರಿ. ಒಂದು ಸೆಕೆಂಡ್ ರೌಂಡ್ಗೆ ಒಂದು B.Ed ನಲ್ಲಿ ವೈಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಏನಿದೆಲ್ಲ ಇಂದಿನ ರೌಂಡ್ ಅಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು, ಲಿಸ್ಟ್ ಅಲ್ಲಿ ಹೆಸರು ಬರೆದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಈ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದು ಕಾಲೇಜ್ ಸಿಕ್ಕಿನೂ ಕೂಡ ಆ ಒಂದು ಕಾಲೇಜು ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತಕ್ಕಂಥ ಒಂದು ಆಯ್ಕೆ ಮಾಡಿರುವಂತಹ ವಿದ್ಯಾರ್ಥಿಗಳು ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಸೀಟ್ ಸಿಗಬಹುದು. ಸೀಟ್ ಅಪ್ಲಿಕೇಶನ್ ಅಂದ್ರೆ ಆ ಒಂದು ವಿದ್ಯಾರ್ಥಿಗಳು ಏನಿದೆಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಎಷ್ಟು ಕಾಲೇಜ್ಗಳು ಸೆಕೆಂಡ್ ರೌಂಡ್ಗೆ ಉಳ್ಕೊಂಡಿದ್ದಾವೆ, ನಾವು ಕೊಟ್ಟಿರುವಂತ ಕಾಲೇಜಲ್ಲಿ ಸೀಟ್ಗಳು ಉಳಿದಿದಾವ ಇಲ್ವಾ, ಅಥವಾ ನಾವು ಕೊಡಬೇಕು ಅಂತಿರೋ ಕಾಲೇಜಲ್ಲಿ ಸೀಟ್ ಉಳಿದಿದಾವ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಅಂತ ಒಂದು ಬಿಡುಗಡೆ ಮಾಡ್ತಾರೆ ಇಲಾಖೆ ಕಡೆಯಿಂದ ಅಂತ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಆ ಬೇಸ್ ಮೇಲೆ ಈಗ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತವಾಗಿ ಒಂದು ಡಿಸೆಂಬರ್ ತಿಂಗಳ 18ನೇ ತಾರೀಕು 2024ರಂದು ಇಂದು ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡಿದರೆ ಮಧ್ಯಾಹ್ನಕ್ಕೆ ಅವರು ಪ್ರಕಟ ಮಾಡಿರುವಂತದ್ದು. ನಾವು ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ನಾವು ಹೊರಗಡೆ ಒಂದು ಕಾಲೇಜಲ್ಲಿ ಇರುವಂತ ಕಾರಣಕ್ಕೆ ನಾವು ವಿಡಿಯೋ ಮಾಡ್ಲಿಕ್ಕೆ ಮಾಹಿತಿನ ಕೊಡ್ಲಿಕ್ಕೆ ಆಗಲಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ. ಹಲವಾರು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಸಾಧ್ಯದಷ್ಟು ಕೂಡ ರಿಪ್ಲೈನ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ರಿಪ್ಲೈಗಳು ಕೂಡ ಬರ್ತಿದ್ದಾವೆ ನಿಮಗೆ ವಿದ್ಯಾರ್ಥಿಗಳಿಗೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ವಿಡಿಯೋ ಮುಖಾಂತರ ಕೂಡ ಮಾಹಿತಿಗಳು ಸಿಗುತ್ತೆ ಬೇಗನೆ, ಯಾಕಂದ್ರೆ ಒಂದು ರಿಪ್ಲೈನ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ರಿಪ್ಲೈ ಕೊಡ್ತಿಲ್ಲ ಅಂತಲ್ಲ, ರಿಪ್ಲೈ ಜೊತೆಗೆ ವಿದ್ಯಾರ್ಥಿಗಳು ವಿಡಿಯೋನ ಬಂದಂತ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅದು ಮಾಹಿತಿ ತಲುಪುತ್ತೆ. ಆ ಕಾರಣಕ್ಕೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮುಖಾಂತರ ಬೇಗ ನಿಮಗೆ ತಲುಪಿಸ್ತಾ ಇದೀವಿ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಇದಕ್ಕೆ ಇಲಾಖೆ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿದ್ಯಾರ್ಥಿಗಳು ಏನೇನ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಗಮನಿಸಬೇಕಿರುತ್ತಾಗಿದೆ, ಸೀಟ್ ಮೆಟ್ರಿಕ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ, ಅವರ ಸೀಟಿನ ಪಡ್ಕೊಳ್ಳೋದಕ್ಕೆ ಈ ಒಂದು ಸೀಟ್ ಮೆಟ್ರಿಕ್ಸ್ ನ ಒಂದು ಪಾತ್ರ ಯಾವ ತರ ಇರುತ್ತೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡ್ತೀರಾ ಅಂತ ಅನ್ಕೊಂಡಿದ್ರೆ ವಿಡಿಯೋದಲ್ಲಿ ಫಾಸ್ಟ್ ಆಗಿ ಕೂಡ ಮಾತಾಡ್ತಿರ್ಬೋದು, ಯಾಕಂದ್ರೆ ವಿದ್ಯಾರ್ಥಿಗಳು ವಿಡಿಯೋ ಲೆಂತ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಅರ್ಥ ಆಗಿಲ್ಲ ಅಂದ್ರೆ ನಿಧಾನಕ್ಕೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದೀಗ ಸೀಟ್ ಮೆಟ್ರಿಕ್ಸ್ ಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಿಮಗೆ ಸೀಟ್ ಮೆಟ್ರಿಕ್ಸ್ ತೋರಿಸೋದ್ರ ಮುಖಾಂತರ ಆರ್ಟ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡಿದರೆ ಯಾವ ಕಾಲೇಜಲ್ಲಿ ಯಾವ ಒಂದು ಕೆಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಏನು ಅಂತ ಕೆಟಗರಿ ವೈಸ್ ಎಲ್ಲರೂ ಪ್ರಕಟ ಮಾಡಿರುವಂತದ್ದು. ವಿದ್ಯಾರ್ಥಿಗಳಿಗೆ ಇದಕ್ಕೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಚಾನಲ್ಗೆ ಅದಕ್ಕೂ ಮುಂಚೆ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು, ಹೆಚ್ಚಿಗೆ B.Ed ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ವಿದ್ಯಾರ್ಥಿಗಳು ಯಾರು ವಿಡಿಯೋ ನೋಡ್ತಾ ಇದ್ರೆ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗೋದ್ರಿಂದ ಹೆಚ್ಚಿಗೆ ನಾವು B.Ed ಕುರಿತು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ, ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ಕ್ವಿಕ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಅರ್ಥಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ವಿದ್ಯಾರ್ಥಿಗಳು ವಿಡಿಯೋ ಮಾಡ್ತಾ ಇರ್ತವೆ. ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಸಹಾಯ ಆಗ್ತಿದೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಈ ವರ್ಷದಲ್ಲಿ ಆಲ್ಮೋಸ್ಟ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ರೀಚ್ ಆಗಿದೆ ಅಂತ ಹೇಳ್ಬೋದು. ನಿಮಗೂ ಕೂಡ ಉಪಯೋಗ ಆಗುತ್ತೆ. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗ ಮಾಹಿತಿ ಸಿಗುತ್ತೆ, ಮತ್ತೆ ನಮ್ಮ ಚಾನಲ್ ಅಲ್ಲಿ ಇರೋದ್ರಿಂದ ನಿಮಗೆ ವಿಡಿಯೋ ಸಿಗುತ್ತೆ. ಮತ್ತೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ರಿ ಅಂತ ಹೇಳ್ತೀನಿ, ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಈಗ ನೀವು ವಿಡಿಯೋನ ನೋಡಿದ್ರೆ ಅಂದ್ರೆ ವಿದ್ಯಾರ್ಥಿ ನೋಟಿಫಿಕೇಶನ್ ಬಂದ ತಕ್ಷಣ ನೋಡಿರ್ತೀರ ಆಲ್ಮೋಸ್ಟ್ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ವಿದ್ಯಾರ್ಥಿಗಳು ಎಲ್ಲಿ ಒಂದು PDF ನೋಡೋದು ಏನು ಅಂತೆಲ್ಲ ಕೇಳ್ತೀರಾ, ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿದ್ರೆ ವಿದ್ಯಾರ್ಥಿಗಳು ಒಂದು PDF ಅಲ್ಲಿ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಆರಾಮಾಗಿ ಯಾವುದೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಗಳಾಗಿರ್ಬೋದು, ಒಂದು ಯಾವುದೇ ಒಂದು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಧಿಕೃತ ಮಾಹಿತಿಗಳನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಅದಕ್ಕೆ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಅಂತ ಹೇಳ್ತೀವಿ. ಉಚಿತವಾಗಿ ವಿದ್ಯಾರ್ಥಿಗಳು ಜಾಯ್ನ್ ಆಗಬಹುದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಶುಲ್ಕ ಅಥವಾ ಏನು ಜಾಯ್ನ್ ಆಪ್ಷನ್ಗೆ ಇಷ್ಟು ಫೀಸ್ ಏನೋ ಮತ್ತೊಂದು ಏನು ಇಲ್ಲ. ವಿದ್ಯಾರ್ಥಿಗಳು ಉಚಿತವಾಗಿ ಕನ್ನಡದ ಅಫಿಷಿಯಲ್ B.Ed ಗ್ರೂಪ್ ಅಲ್ಲಿ ನೀವು ಮಾಹಿತಿಗಳನ್ನ ಪಡ್ಕೋಬಹುದಾಗಿರುತ್ತೆ. ಯೂಟ್ಯೂಬ್ ಅಲ್ಲಿ ಕೂಡ ಉಚಿತವಾಗಿ ಮಾಹಿತಿನ ಪಡ್ಕೋಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುವಂತದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಏನು ಕಮೆಂಟ್ ಅಲ್ಲಿ ಒಂದು ಉತ್ತರನ ಕೊಡ್ಲಿಕ್ಕಾಗೋದಿಲ್ಲ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿರ್ತಾರೆ, ಆಮೇಲೆ ನಮಗೆ ರಿಪ್ಲೈ ಕೊಟ್ಟಿಲ್ಲ ಏನೋ ಮತ್ತೊಂದು, ಅಥವಾ ಸಾಕಷ್ಟು ಕಮೆಂಟ್ಗಳು ಕೂಡ ಒಂದೊಂದೇ ಪೇಸ್ಟ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳ ಕಾರಣಕ್ಕೆ ರಿಪ್ಲೈನ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು, ಅಥವಾ ನಮಗೂ ಕೂಡ ಕಮೆಂಟ್ ಶೋ ಆಗದೆ ಹೋಗ್ಬೋದು. ಆ ಕಾರಣಕ್ಕೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶ ನಾವು ಕೊಟ್ಟಿದ್ದೀವಿ. ಉಚಿತವಾಗಿ ವಿದ್ಯಾರ್ಥಿಗಳ ಏನಾರ ಪ್ರಶ್ನೆ, ಡೌಟ್ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಬಿಸಿ ಕೂಡ ಇರುವಂತದ್ದು. ಆಲ್ಮೋಸ್ಟ್ ವಿಡಿಯೋ ಮುಖಾಂತರನೇ ಮಾಹಿತಿನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. A to Z ಮಾಹಿತಿ ಆಲ್ಮೋಸ್ಟ್ ನಿಮಗೆ ವಿಡಿಯೋದಲ್ಲಿ ಸಿಕ್ಕಿರುತ್ತೆ ವಿದ್ಯಾರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಅದಕ್ಕೆ ವಿದ್ಯಾರ್ಥಿಗಳು ವಿಡಿಯೋ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ತೀರಾ ಡೌಟ್ ಇದೆ, ಅದು ನಿಮಗೆ ವಿಡಿಯೋಸ್ ಅಲ್ಲಿ ಸಿಗ್ತಾ ಇಲ್ಲ, ವಿಡಿಯೋಸ್ ಮಾಡಿರ್ತೀವಿ. ವಿಡಿಯೋಸ್ ಅಲ್ಲಿ ಸಿಗ್ತಾ ಇಲ್ಲ ಇನ್ನೊಂದು ಮತ್ತೊಂದು ಏನೋ ತರ ಇದ್ರೆ ಮಾತ್ರ ನೀವು ಅಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ. ಮತ್ತೆ ಇನ್ನೊಂದು ಹಾಯ್ ಇನ್ನೊಂದು ಮತ್ತೊಂದು ಹಾಕೋದ್ರ ಬದಲು ವಿದ್ಯಾರ್ಥಿಗಳು ಡೈರೆಕ್ಟ್ ನಿಮ್ಗೆ ಕ್ವಶನ್ ಇರುತ್ತಲ್ಲ ಅದನ್ನ ಮಾತ್ರ ಹಾಕಿರಿ. ಯಾಕಂದ್ರೆ ನೀವು ಹಾಯ್ ಇನ್ನೊಂದು ಮತ್ತೊಂದು ಹಾಕ್ದಾಗ ನಮಗದು ಕಾಣಿಸ್ತೀನಿ ಹೋಗ್ಬೋದು, ಅಥವಾ ನಿಮ್ಗೆ ಅಲ್ಲಿ ನಾವು ರಿಪ್ಲೈ ಮಾಡೋಂಥ ಸಂದರ್ಭದಲ್ಲಿ ಏನು ಎತ್ತ ಅಂತ ಕೇಳಿದ್ರೆ ನೆಕ್ಸ್ಟ್ ನೀವು ರಿಪ್ಲೈ ಅಥವಾ ನೀವು ನೋಡೋಷ್ಟರಲ್ಲಿ ಸಮಯ ಕಳೆದೋಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದು ಮೇನ್ ಇಂಪಾರ್ಟೆಂಟ್ ಏನಿರುತ್ತಲ್ಲ ಅಷ್ಟು ಮಾತ್ರ ಹಾಕಿರಿ ವಿದ್ಯಾರ್ಥಿಗಳು. ಕರೆಕ್ಟಾಗಿ ಡೌಟ್ ಹಾಕಿರಿ. ಮತ್ತೆ ನಮ್ಗೆ ಅರ್ಥ ಆಗ್ತಿಲ್ಲ ಇನ್ನೊಂದು ಮತ್ತೊಂದು ಅಂದಾಗ ನಾವು ಅದನ್ನ ಏನು ಎತ್ತ ಅಂತ ಕೇಳಿ ಅದು ನಿಮ್ಗೆ ಮತ್ತೆ ರಿಪ್ಲೈ ಮಾಡೋಷ್ಟು ಸಮಸ್ಯೆ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಆ ಕಾರಣಕ್ಕೆ ಕ್ವಿಕ್ ಎಲ್ಲ ಇನ್ಫಾರ್ಮೇಷನ್ A to Z ಮಾಹಿತಿಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಕೊಟ್ಟಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ಕ್ಲಿಯರ್ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. A to Z ಮಾಹಿತಿಗಳು ನಿಮ್ಗೆ ಹೇಳ್ತಿರೋದು ಪ್ರತಿಯೊಂದನ್ನು ಕೂಡ ನಿಮ್ದು ಏನೇ ಡೌಟ್ ಬರಲಿ B.Ed ಕುರಿತು ಚೆಕ್ ಮಾಡಿ ಅಂತ ಹೇಳ್ತೇವೆ. ಇವಾಗ ಸೀಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿಗಳಿಗೂ ಒಂದೊಂದು ಗೊಂದಲಗಳಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳು ಇಷ್ಟೊತ್ತು ಇನ್ಫಾರ್ಮೇಷನ್ ಏನು ಕೊಟ್ವಲ್ಲ ಇದು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗೋ ರೀತಿಯಲ್ಲಿ ಇರುವಂತದ್ದು. ಆ ಕಾರಣಕ್ಕೆ ನಿಮಗೆ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಬಗ್ಗೆ ಎಲ್ಲ ತಿಳಿಸಿರುವಂತದ್ದು. ಅಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಗಳು ಸಿಗುತ್ತೆ. ನಿಮ್ಗೆ ಏನೇ ಸಮಸ್ಯೆ ಆಗ್ತಿರೋ ಕೂಡ ಅವುಗಳ ಮುಖಾಂತರ ಬಗೆಹರಿಸಬಹುದಾಗಿರುತ್ತೆ. ಅದನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ನಿಮ್ಗೆ ಒಂದು ಐಡಿಯಾ ಅಂತೂ ಸಿಗುತ್ತೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತೂ ಸಿಗುತ್ತೆ ಅಂತ ಹೇಳ್ತಾ
ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ BEd ಕುರಿತು ಕೊಡ್ತಾ ಇರುವಂಥದ್ದು. ಅದಕ್ಕೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀಗ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿದ್ರೆ ಇಲಾಖೆ ಕಡೆಯಿಂದ ಅವರು ಮಾಹಿತಿನ ಕೊಟ್ಟಿದ್ರಿಂದ ಡಿಸೆಂಬರ್ ತಿಂಗಳ 16ನೇ ತಾರೀಕು ಪ್ರಕಟ ಮಾಡ್ತೀವಿ ಅಂತ. ಸೊ 16ನೇ ತಾರೀಕು ಬರಬೇಕಾಗಿತ್ತು, ಬಟ್ ಎಕ್ಸ್ಟೆಂಡ್ ಇನ್ನೊಂದು ಮತ್ತೊಂದು ಆಗಿರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಂದ್ರೆ ಅಡ್ಮಿಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ ಕಾಲೇಜ್ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಸಿಕ್ಕಿರುವಂತವರಿಗೆ ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು ಒಂದು ಕಾಲೇಜ್ ಅಡ್ಮಿಷನ್ಗೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 18, 2024ಕ್ಕೆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡ್ತೀವಿ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಮಾಹಿತಿನ ಕೊಟ್ಟರು. ಸೊ ಅದೇ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಅಂದ್ರೆ ಚೇಂಜಸ್ ಅನ್ನ ಮಾಡಿರುವಂತದ್ದು ದಾಖಲಾತಿ ಒಂದು ಪ್ರಕ್ರಿಯೆ ಒಂದು ಇರುತ್ತಲ್ಲ ಒಂದು ಪ್ರೊಸೆಸ್, ಅದರಲ್ಲಿ ಚೇಂಜಸ್ ಮಾಡಿದ್ದಾರೆ. ಆ ಕಾರಣಕ್ಕೆ ಇವಾಗ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 18, 2024ರಂದು ಪ್ರಕಟ ಆಗಿರುವಂತದ್ದು ಅಧಿಕೃತವಾಗಿ ಮಾಹಿತಿ ಬಂದಿದೆ ಇವಾಗ. ಸೊ ಈಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಎಲ್ಲಿ ಚೆಕ್ ಮಾಡಿದೇನೆ ಅಂತ ಕೇಳ್ತೀರಿ. ಅದಕ್ಕೆ ಸಂಬಂಧಪಟ್ಟ ಹೇಳಿದರೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಇರತಕ್ಕಂಥ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಒಂದು ವೆಬ್ಸೈಟ್ ಹೋಗೋದ್ರ ಮುಖಾಂತರ ಅಲ್ಲಿ CSL ಅಂತಕ್ಕಂಥ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಅಪ್ಲಿಕೇಶನ್ ಅಂತ ಏನಾದ್ರು ವಿದ್ಯಾರ್ಥಿಗಳು ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಬೇಕಾಗಿರುತ್ತೆ. ನಂತರದ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಅಂತ ಅಲ್ಲಿ ಸಿಗುತ್ತೆ, ವಿದ್ಯಾರ್ಥಿಗಳು ಅದನ್ನ ಡೌನ್ ಮಾಡ್ಕೋಬಹುದಿರುತ್ತೆ. ಸೊ ಇಷ್ಟೆಲ್ಲ ಗೊತ್ತಾಗ್ತಿಲ್ಲ ಏನೋ ಮತ್ತೊಂದು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಸೀಟ್ ಮೆಟ್ರಿಕ್ಸ್ ಅನ್ನು ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದಿರುತ್ತೆ ಅಂತ ಹೇಳ್ತಾ. ಸೊ ನಿಮ್ಮೆಲ್ಲ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಒಂದು ಮಾಹಿತಿ ತಲುಪುತ್ತೆ. ಈಗ ಸೀಟ್ ಮೆಟ್ರಿಕ್ಸ್ ಅಂತ ಓಕೆ, ಇವಾಗ ನಾವು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಏನೇನೆಲ್ಲ ಗಮನಿಸಬೇಕು ಇದೊಂದು ಡೌಟ್ ಬರುತ್ತೆ ನಿಮಗೆ. ಸೀಟ್ ಮೆಟ್ರಿಕ್ಸ್ ಅಂತೂ ಪ್ರಕಟ ಆಗಿದಾವೆ, ಈ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನಾವೆಲ್ಲ ಯಾವೆಲ್ಲ ಅಂಶಗಳನ್ನ ನೋಡಬೇಕು, ಸೀಟ್ ಮೆಟ್ರಿಕ್ಸ್ ಇಂದ ನಮ್ಗೆ ಆಗುವಂತ ಉಪಯೋಗ ಏನು, ಇನ್ನೊಂದು ಮತ್ತೊಂದು ಅಂತೇಳಿ ನಿಮಗೆ ಪ್ರಶ್ನೆಗಳು ಬರ್ತಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಈ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಗಮನಿಸೋದಾರೆ ಇವಾಗ ನನಗೆ ಸೀಟ್ ಮೆಟ್ರಿಕ್ಸ್ ಅನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀಟ್ ಮೆಟ್ರಿಕ್ಸ್ ಇಂದ ಏನೇನು ಯೂಸ್ ಇದೆ ಅಥವಾ ಯಾವ ತರ ಆಪ್ಷನ್ ಇವಾಗ ಇದೆ, ಯಾವ ತರ ಯೂಸ್ ಮಾಡ್ಕೋಬಹುದು ಅಂತ. ಮತ್ತೆ ನಿಮಗೆ ಡೌಟ್ ಇನ್ನೊಂದು ಮತ್ತೊಂದು ಇದ್ರೆ ಇನ್ಸ್ಟಾಗ್ರಾಮ್ ಕೂಡ ಕೇಳಬಹುದಾಗಿರುತ್ತೆ, ಆಸ್ಕ್ ಮೀ ಅನ್ನೋ ಕ್ವಶನ್ಸ್ ಕೂಡ ಅಲ್ಲಿ ಕೇಳಿರ್ತೀವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಸಾಕಷ್ಟು ವರ್ಕ್ಗಳು ಕೂಡ ನಮಗೂ ಇರುವಂತದ್ದು ಇದೆ. ಅಂದ್ರೆ ಒಂದು BEd ಅಲ್ಲಿ ಒಂದು ಇಂಟರ್ನ್ಶಿಪ್ ರೀಸನ್ ಇಂದ ಹಲವಾರು ರೀತಿಯಾದಂಥ ಲೆಸನ್ ಬೇರೆ ಬೇರೆ ಒಂದು ವರ್ಕ್ ನಿಮಗೂ ಕೂಡ ಆಲ್ಮೋಸ್ಟ್ ಮುಂದೆ ಗೊತ್ತಾಗ್ತವೆ. ಸೊ ಆ ಕಾರಣಕ್ಕೆ ಆದಷ್ಟು ರಿಪ್ಲೈ ಮಾಡ್ಲಿಕ್ಕೂ ಸಮಸ್ಯೆ ಆಗ್ತಿದೆ, ಮತ್ತೆ ವಿಡಿಯೋನು ಕೂಡ ಕಷ್ಟ ಆಗ್ತಿರುವಂಥದ್ದು ಮಾಡ್ಲಿಕ್ಕೆ. ಬಟ್ ಆದಷ್ಟು ವಿದ್ಯಾರ್ಥಿಗಳು ಸಮಸ್ಯೆ ಇನ್ನೊಂದು ಮತ್ತೊಂದೆಲ್ಲ ಹೇಳ್ತಿರೋದ್ರಿಂದ ಅಲ್ಲಿ ವಿಡಿಯೋಸ್ ಕೂಡ ಟ್ರೈ ಮಾಡಿ ಮಾಡ್ತಾ ಇರುವಂಥದ್ದು ಆದಷ್ಟು. ಸೊ ಸ್ವಲ್ಪ ವಿಡಿಯೋ ತಡೆ ಆಗಬಹುದು ಕೆಲವೊಮ್ಮೆ, ಆದಷ್ಟು ಅರ್ಥ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೇನೆ, ಯಾಕಂದ್ರೆ ರಿಪ್ಲೈಗಳು ಮೊದಲಿನ ತರ ವಿದ್ಯಾರ್ಥಿಗಳಿಗೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಇನ್ನು ಮುಂದೆ. ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಏನೇನು ಗಮನಿಸಬೇಕು ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ ಅದನ್ನ. ಸೊ ಬನ್ನಿ ಸ್ಕ್ರೀನ್ ಮುಖಾಂತರ ನೋಡೋಣ. ವಿದ್ಯಾರ್ಥಿಗಳಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನು ಗಮನಿಸ್ತಾ ಇರಬಹುದಾಗಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ವೈಸ್ ಸೀಟ್ ಅವೈಲಬಲ್ ಫಾರ್ 2 years BEd ಕೋರ್ಸ್ 2024-25 ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮ್ಗೆ ಆರ್ಟ್ಸ್ ವಿದ್ಯಾರ್ಥಿಗಳು ಎಕ್ಸ್ಪ್ಲೇನ್ ಮಾಡ್ತೀನಿ, ನಂತರದಲ್ಲಿ ಸೈನ್ಸ್ ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿರ್ತಾನೆ. ಸೊ ಆರ್ಟ್ಸ್ ಅವ್ರದ್ದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀರಿ ಏನೋ ಮತ್ತೊಂದು ಅಂತಾನೆ ಏನು ಅನ್ಕೋಬೇಡಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಸಬ್ಜೆಕ್ಟ್ಸಲ್ಲಿ ನೋಡ್ಬೋದಾಗಿರುತ್ತೆ. ಆರ್ಟ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಅಂತ ಇರುತ್ತೆ, ನಿಮ್ಮೊಂದು ಡಿಸ್ಟ್ರಿಕ್ಟ್ನ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಸ್ಕ್ರಾಲ್ ಮಾಡ್ತಂಥ ಪಕ್ಷದಲ್ಲಿ ನಿಮಗೆ ನೋಡ್ತಾ ಇರ್ಬೋದಾಗಿರುತ್ತೆ ಯಾವ ಡಿಸ್ಟ್ರಿಕ್ಟ್ ಏನು ಅಂತ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಡಿಸ್ಟ್ರಿಕ್ಟ್ಗಳದ್ದು ಕೂಡ ಅಲ್ಲಿ ಸಿಕ್ಕಿರುತ್ತೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು 45 ಫೋಟೋಗಳದ್ದು ಇವರು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡಿದ್ದಾರೆ ಆರ್ಟ್ಸ್ ವಿದ್ಯಾರ್ಥಿಗಳ ಕಡೆಯಿಂದ. ನಂತರದಲ್ಲಿ ಇಲ್ಲಿ ಡೇಟ್ ಅಂತ ಕೂಡ ಕೊಟ್ಟಿದ್ದಾರೆ ನೋಡ್ಬೋದಾಗಿರುತ್ತೆ, ಟೈಮ್ ಕೂಡ ಎಷ್ಟು ಗಂಟೆಗೆ ಅನೌನ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಆ ಸಂದರ್ಭಕ್ಕೆ ನಾವು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ. ಈಗ ನಂತರದಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ. ಸೊ ಅಲ್ಲಿ ಸೀರಿಯಲ್ ನಂಬರ್ ಅಂತ ಒಂದು ಆಪ್ಷನ್ ಇದೆ, ಮತ್ತು ಇನ್ಸ್ಟಿಟ್ಯೂಷನ್ಸ್ ಕೋಡ್ ಅಂತಿದೆ. ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟು ಮ್ಯಾಟರ್ ಆಗೋದಿಲ್ಲ. ನೇಮ್ ಆಫ್ ದ ಅಡ್ರೆಸ್ ಅಂತ ಕೊಟ್ಟಿದ್ದಲ್ಲ, ಇದನ್ನು ಗಮನಿಸಬೇಕಿರುತ್ತೆ ವಿದ್ಯಾರ್ಥಿಗಳು. ಸೊ ಒಂದು ಕಾಲೇಜ್ಗಳ ಹೆಸರನ್ನು ಕೊಟ್ಟಿರ್ತಾರೆ ಸಂಪೂರ್ಣವಾಗಿ, ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ಮತ್ತೊಂದು ಇರುತ್ತೆ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೇನೆ ಮೊದಲೇ ಕೂಡ ವಿದ್ಯಾರ್ಥಿಗಳಿಗೆ. ಸೊ ಅದನ್ನು ಕೂಡ ವೀಕ್ಷಣೆ ಮಾಡಿದ್ರೆ ಗೊತ್ತಾಗಿರುತ್ತೆ ಕಾಲೇಜಿನ ಯಾವ ಥರ ಬೆಸ್ಟ್ ಕಾಲೇಜಿನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ಪಕ್ಕದಲ್ಲಿ ಬಂದರೆ ವಿದ್ಯಾರ್ಥಿಗಳು ಬರುವಂಥ ಡೌಟ್ ಏನಂದರೆ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರಲ್ಲ, ಏನಿದು ಈ ಥರ ಎಲ್ಲ ಖಾಲಿ ತೋರಿಸ್ತಿರಲ್ಲ, ಹಾಗಾದ್ರೆ ಸೀಟೇ ಇಲ್ಲ ಅಂದರೆ ಏನು ಮಾಡಬೇಕು ನಾವು, ಯಾವ ಥರ ಅಂತೆಲ್ಲ ಡೌಟ್ ಇರುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂದರೆ ಇದೇ ಆಗಿರುವಂಥದ್ದು. ಇಲ್ಲಿ ಅವ್ರು ಒಂದೊಂದು ಎಕ್ಸ್ಪ್ಲೇನ್ ಮಾಡಿದ್ರೆ GM ಅಂತ ಕೊಟ್ಟಿದ್ದಾರೆ, ಜನರಲ್ ಮೆರಿಟ್ ಅಂತ ಅದು ವಿದ್ಯಾರ್ಥಿಗಳಿಗೆ. ಸೊ ಅಂದರೆ ಯಾವುದೇ ಕ್ಯಾಟಗರಿ ಅಂದರೆ ರಿಸರ್ವೇಷನ್ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳು, ಅಂದರೆ ಕ್ಯಾಸ್ಟ್ ಇನ್ಕಮ್ ಸಬ್ಮಿಟ್ ಮಾಡದಿರುವಂಥ ವಿದ್ಯಾರ್ಥಿಗಳೇ ಈ ಒಂದು GM ಅಲ್ಲಿ ಇರ್ತಾರೆ. ಅಥವಾ ಕ್ಯಾಸ್ಟ್ ಇನ್ಕಮ್ ಸಬ್ಮಿಟ್ ಆಗಿದ್ರು ಕೂಡ ಒಂದು ಆದಾಯದ ಮಿತಿ 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಆ ವಿದ್ಯಾರ್ಥಿಗಳು ಕೂಡ GMಗೆ ಹೋಗಿರ್ತಾರೆ. ಸೊ ಅವರಿಗೆ ರಿಸರ್ವೇಷನ್ಗಳಂತೂ ಸಿಕ್ಕಿರೋದಿಲ್ಲ. ನಂತರದಲ್ಲಿ ಒಂದು 2.5 ಲಕ್ಷಕ್ಕೆ 5 ಲಕ್ಷಕ್ಕೆ ಆಲ್ಮೋಸ್ಟ್ ಏನೋ ಒಂದು ಇರುವಂಥದ್ದು. ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ GM ಯಾರು ನಿಮಗೆ ಸೆಲೆಕ್ಟ್ ಆಗಿರುತ್ತಲ್ಲ ಅಥವಾ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಅವ್ರಿಗೆ ಅದು ಅನ್ವಯ ಆಗುತ್ತೆ. ಮತ್ತು ಇತರ ಒಂದು ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದರೆ GM ಅಲ್ಲಿ ಇರುವಂಥ ಸೀಟ್ಗೂ ಕೂಡ ಅವರು ಆಯ್ಕೆ ಮಾಡ್ಕೊ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದರೆ ನಿಮಗೆ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ ಅಂದರೂ ಕೂಡ GM ಅಲ್ಲಿ ಅಲಾಟ್ ಆಗೋ ಸಾಧ್ಯತೆ ಇರುತ್ತೆ, ಅಲಾಟ್ ಆಗುತ್ತೆ ಆಲ್ಮೋಸ್ಟ್ ಕೂಡ ವಿದ್ಯಾರ್ಥಿಗಳಿಗೆ. ಸೊ GM ಸೀಟನ್ನು ಕೂಡ ನೋಡ್ಕೊಂಡ್ರಿ. ನಂತರದಲ್ಲಿ OT ಅಂತ ಕೊಟ್ಟಿದ್ದಾರೆ, OT ಅಂದರೆ ಇಲ್ಲಿ ಅದರ್ಸ್ ಅಂತ ಅಂದ್ಬಿಟ್ಟು ಅಂದರೆ ಬೇರೆ ಬೇರೆ ಕ್ಯಾಟಗರಿ ಅಂತ. ಈ 2A ಅಂತ ಕೊಟ್ಟಿದ್ದಾರಲ್ಲ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. 2A ಅಲ್ಲಿ ಒಂದು ಸೀಟ್ ಇದೆ, ಯಾವುದೊಂದು ಕಾಲೇಜ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕಾಲೇಜಲ್ಲೇ 2A, ಈ ಒಂದು ಕಾಲೇಜಲ್ಲಿ 2Aಗೆ ಒಂದು ಸೀಟ್ ಇರುವಂಥದ್ದು, 2Bಗೆ ಯಾವುದೂ ಸೀಟ್ ಇಲ್ಲ, 3Aಗೆ ಯಾವುದೂ ಸೀಟ್ ಇಲ್ಲ, 3Bಗೆ ಯಾವುದೂ ಸೀಟ್ ಇಲ್ಲ, ಕ್ಯಾಟಗರಿ 1ಗೆ 1 ಸೀಟು, SCಗೆ 2 ಸೀಟು ಮತ್ತು STಗೆ 1 ಸೀಟ್ ಅಂತಿದೆ. ಮತ್ತು ಹೈದ್ಕಾರ್ ಅಂತ ಏನು ಕೊಟ್ಟಿದ್ದಾರೆ ನೋಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ, ಇದೇ ಡೌಟ್ ಇರುತ್ತೆ. ಸೊ ಇಲ್ಲಿ 1 ಸೀಟ್ ಅಂತ ಇದಕ್ಕೆ ಮಾತ್ರ ಕೊಟ್ಟಿದ್ದಾರೆ SC ವಿದ್ಯಾರ್ಥಿಗಳು. ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ ಇದನ್ನು ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡ್ಬೋದಾಗಿರ್ತಾರೋ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. OT ಅಂದರೆ ಅದರ್ಸ್ ಅಂತ, ಹೈದ್ಕಾರ್ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು. ಹೈದರಾಬಾದ್ ಕರ್ನಾಟಕದ ಸೀಟು SC ವಿದ್ಯಾರ್ಥಿಗಳಿಗೆ ಇಲ್ಲಿ 1 ಸೀಟ್ ಇದೆ ಅಂತ. ಸೊ ಈ ಥರ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ಕಾಲೇಜುಗಳಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಇನ್ನೊಂದು ಕಾಲೇಜಲ್ಲಿ 10 ಸೀಟು GM ಅಲ್ಲಿ ಇದೆ ವಿದ್ಯಾರ್ಥಿಗಳಿಗೆ.
ಸೊ ಈ ಒಂದು ಇದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಈ ಥರ ಹೆಚ್ಚಿಗೆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಇವಾಗ ಏನೇನು ಗಮನಿಸಬೇಕು ಅಂತ ಅರ್ಥ ಆಯ್ತು ಇವಾಗ. ಸೀಟ್ ಮ್ಯಾಟ್ರಿಕ್ಸು ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಸೀಟ್ ಇದೆ ಅದನ್ನು ಇಲ್ಲಿ ನೋಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಮತ್ತು GML ಎಷ್ಟು ಸೀಟ್ ಇದೆ ಇದನ್ನು ನೋಡ್ಕೊಳ್ಳಿ. ಇವಾಗ ಯಾವುದೋ ವಿದ್ಯಾರ್ಥಿ ಇದಕ್ಕೆ 2A ಅನ್ಕೊಳ್ಳಿ. 2A ವಿದ್ಯಾರ್ಥಿ ಅವನು ಅಪ್ಲಿಕೇಶನ್ ಹಾಕ್ತಿದ್ದಾನೆ ಅಂದರೆ ವಿದ್ಯಾರ್ಥಿಗಳಿಗೆ ಮುಂದೆ ಒಂದು ಮಾಹಿತಿನ ಕೊಡ್ತೀನಿ ನಿಮಗೆ ಸಾಧ್ಯ ಆದರೆ. ಸೊ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ 2A ಸೀಟ್ ಎಷ್ಟಿದೆ, ನಂತರದಲ್ಲಿ ಅಂದರೆ ನಿಮಗೆ 2A ಕ್ಯಾಟಗರಿ ಇದ್ದರೆ 2A ಕ್ಯಾಟಗರಿಯಲ್ಲಿ ಎಷ್ಟಿದೆ, 2B ಅಂದರೆ 2B ಎಷ್ಟು, 3A ಅಂದರೆ 3A ಎಷ್ಟು, ಈ ಥರ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ ಇದೆ ನೋಡ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 2 ಸೀಟ್ ಯಾರು ಇರಬೇಕು ಅಂಥ ಕಾಲೇಜುಗಳನ್ನ ಆಯ್ಕೆ ಮಾಡಿ. ನಂತರದಲ್ಲಿ GM ಅಂತ ಏನಿದೆಯಲ್ಲ, GML ಕೂಡ 2ಕ್ಕಿಂತ ಹೆಚ್ಚಿಗೆ ಕಾಲೇಜ್ 2ಕ್ಕಿಂತ ಹೆಚ್ಚಿಗೆ ಸೀಟ್ ಇರುವಂಥ ಕಾಲೇಜುಗಳನ್ನೇ ಆಯ್ಕೆ ಮಾಡಿ ವಿದ್ಯಾರ್ಥಿಗಳು. ಮತ್ತು ಅನ್ಎಡೆಡ್ ಕಾಲೇಜುಗಳನ್ನು ಆದಷ್ಟು ಆಯ್ಕೆ ಮಾಡಿದಾಗ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು. ಮತ್ತು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಸೀಟ್ ಇರೋ ಕಾಲೇಜುಗಳನ್ನ ಆಯ್ಕೆ ಮಾಡಿ, ಸೀಟ್ ಇಲ್ಲದಿರೋ ಕಾಲೇಜುಗಳನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿಗಳ ಮೇಲೆ ಸೀಟನ್ನು ಕೈ ತಪ್ಪಿಸ್ಕೋತೀರಾ. ಆ ಕಾರಣಕ್ಕೆ ಹೇಳ್ತಿರೋದೇನೆಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಹೇಳ್ತಿರೋದು ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಅನಲೈಸನ್ನು ನಿಮಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಈ ಒಂದು ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟಲ್ಲಿ ಸೀಟ್ ಇದೆಯಾ ಇಲ್ವಾ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸೀಟ್ಗಳು ಎಷ್ಟೆಷ್ಟಿದ್ದಾವೆ, ಯಾವ ಪ್ರಮಾಣದಲ್ಲಿ, ಇದನ್ನೆಲ್ಲ ಕೂಡ ಗಮನಿಸ್ಕೋಬೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ